ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥ ಆರೋಪ ಮತ್ತು ಏನಂದರೆ ಆರೋಪ ಅಂದರೆ ಅದು ಅವರು ಕಂಡಂಥದ್ದು ಇದ್ದಂಥವನಿಗೆ ಮಾತ್ರ ಎಲ್ಲ ಸಿಗ್ತದೆ, ಬಡವರಿಗೆ ಏನು ಸಿಗಲ್ಲ ಅಂತ ಒಂದು ಆರೋಪ ಇದೆ. ಅದು ನೀವು ಅದ್ರ ಒಪ್ತಿರೋ ಇಲ್ಲೋ, ಯಾಕಂದ್ರೆ ನಿಮ್ಮ ಆಪ್ಷನ್ ನಿಮ್ಮ ಇದನ್ನು ನೀವು ಹೇಳಬೇಕಾಗ್ತದೆ. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವ್ರು ಯಾವ ದ್ವೇಷ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಯಾವ್ದಾದ್ರು ಕೆಲವೊಂದು ಟೈಮಲ್ಲಿ ಏನೋ ಒಂದು ಅವರ ಹಿನ್ನೆಲೆ ನನಗೆ ಗೊತ್ತಿಲ್ಲ. ಸೀಕ್ರೆಟ್ ಅನ್ನಂಗೆ ಇದೆ. ಈಗ ನಾವು ಅದು ನೀವು ಅನ್ನಕ್ಕೂ ಬರಲ್ಲ, ನಾವು ನಮ್ಮ ಪ್ರಶ್ನೆ ನಾವು ಕೇಳಲೇಬೇಕು. ಜನ ಸಾಮಾನ್ಯ ಕೇಳಿ ನೀವು, ಅದಲ್ಲೇನಿಲ್ಲ. ಗೋಡೆಗೆ ಅಂಟಿಕೊಂಡು ಕಾಯಿ ಪಲ್ಯ ಮಾರೋದು, ಪಾನಿಪುರಿ ಮಾರೋದು ಎಲ್ಲ ಒಂದು ಕಡೆ ಅನಾನುಕೂಲದ ವಾತಾವರಣ ಸೃಷ್ಟಿ ಮಾಡಲ್ವಾ? ಅದು ಸ್ವಲ್ಪ ಎನ್ಕರೇಜ್ ಆಗಿದೆ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಅದನ್ನ ಎನ್ಕರೇಜ್ ತರಿಸಬೇಕು ಅಂತೇಳಿ ಆಗ್ತಾ ಇದೆ ಕಾರ್ಯ. ಅದು ಸರ್, ಜೈಲಿಗೆ ಸಂಬಂಧಪಟ್ಟ ಸರ್ಕಾರ ಯಾವ್ದು ಸ್ಪಂದಿಸಲ್ಲ ಸರ್, ದುಡ್ಡು ಗಿಡ್ಡು ಅನುದಾನ ಕೊಡಲ್ಲ ಸರ್ ಸಾಮಾನ್ಯವಾಗಿ. ನೋಡಿ, ಈಗ ಇಲಾಖೆ ಅಂದ್ರೆ ಭಾರಿ ನಿರ್ಲಕ್ಷ್ಯ ಅಂತ. ನಿರ್ಲಕ್ಷ್ಯ ಇಲಾಖೆ ಹೌದು. ಸರ್ಕಾರ ಸ್ವಲ್ಪ ಅಂದ್ರೆ ಬೇರೆ ಬೇರೆ ಇಲಾಖೆಗಳಿಗೆ ಹೆಚ್ಚಿನ ಹಣ ಸಂದಾಯ ಮಾಡುವಂಥ ಸಮಯದಲ್ಲಿ ಈ ಇಲಾಖೆ ಸ್ವಲ್ಪ ಕಡಿಮೆ ಹಣ ಸಂದಾಯ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನೋಡಿ, ಈಗ ತಕ್ಷಣ ಈ ಇನ್ಸಿಡೆಂಟ್ ಆದಮೇಲೆ ಬೆಂಗಳೂರು ಜೈಲಿಗ ಏನು 3 ಭಾಗ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳನ್ನ ಹುದ್ದೆನ ಸೃಷ್ಟಿ ಮಾಡಬೇಕು ಅಂತ ಆಗ್ತಾ ಇದೆ. ಸಿಬ್ಬಂದಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ಕೊಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಆಗ್ತಾ ಇದೆ. ಇದೆಲ್ಲ ಒಳ್ಳೆ ಇನಿಷಿಯೇಟಿವ್. ಅದಕ್ಕೆ ನಿಮಗೂ ಕೂಡ ನಿಮ್ದು ಕಾಂಟ್ರಿಬ್ಯೂಷನ್ ಇದೆ. ಥ್ಯಾಂಕ್ ಯು. ಅದು ಆ ವಿಚಾರದಲ್ಲಿ ಈಗ ರಾಜ್ಯಾದ್ಯಂತ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಲ್ಲಿ FIR ದಾಖಲಾಗಿದೆ ಸರ್. ಅವರು ವಿಚಾರಣೆ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗವ್ರನ್ನ ವಿಚಾರಣೆ ಮಾಡ್ಬೇಕಾದ್ರೆ ಫಸ್ಟ್ ದರ್ಶನ್ ಅವರು ವಿಚಾರಣೆ ಮಾಡಬೇಕು. ಹಾಗಾಗಿ ಅಲ್ಲಿ ಅಧಿಕಾರಿಗಳು ಇಲ್ಲಿ ಬಂದು ಅವ್ರನ್ನ ವಿಚಾರಣೆ ಮಾಡ್ಬೇಕಂತ ಈಗ ಮಾಹಿತಿ ಇರೋ ಸರ್. ಯಾವಾಗ ಬರ್ತಾ ಇದ್ದಾರೆ ಸರ್? ಏನಾದ್ರು ಗೊತ್ತಿಲ್ಲ ನಮ್ಗೆ. ಇದುವರೆಗೆ ಇಲ್ಲ ಮಾಹಿತಿ ಬಂದಿಲ್ಲ. ನಮ್ಮ ಅಥಾರಿಟೀಸ್ಗೆ ಯಾವುದು ಮಾಹಿತಿ ಬಂದಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥ ಆರೋಪ ಮತ್ತು ಏನಂದರೆ ಆರೋಪ ಅಂದರೆ ಅದು ಅವರು ಕಂಡಂಥದ್ದು ಇದ್ದಂಥವನಿಗೆ ಮಾತ್ರ ಎಲ್ಲ ಸಿಗ್ತದೆ, ಬಡವರಿಗೆ ಏನು ಸಿಗಲ್ಲ ಅಂತ ಒಂದು ಆರೋಪ ಇದೆ. ಅದು ನೀವು ಅದ್ರ ಒಪ್ತಿರೋ ಇಲ್ಲೋ, ಯಾಕಂದ್ರೆ ನಿಮ್ಮ ಆಪ್ಷನ್ ನಿಮ್ಮ ಇದನ್ನು ನೀವು ಹೇಳಬೇಕಾಗ್ತದೆ. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅವ್ರು ಯಾವ ದ್ವೇಷ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ. ಯಾವ್ದಾದ್ರು ಕೆಲವೊಂದು ಟೈಮಲ್ಲಿ ಏನೋ ಒಂದು ಅವರ ಹಿನ್ನೆಲೆ ನನಗೆ ಗೊತ್ತಿಲ್ಲ. ಸೀಕ್ರೆಟ್ ಅನ್ನಂಗೆ ಇದೆ. ಈಗ ನಾವು ಅದು ನೀವು ಅನ್ನಕ್ಕೂ ಬರಲ್ಲ, ನಾವು ನಮ್ಮ ಪ್ರಶ್ನೆ ನಾವು ಕೇಳಲೇಬೇಕು. ಜನ ಸಾಮಾನ್ಯ ಕೇಳಿ ನೀವು, ಅದಲ್ಲೇನಿಲ್ಲ. ಗೋಡೆಗೆ ಅಂಟಿಕೊಂಡು ಕಾಯಿ ಪಲ್ಯ ಮಾರೋದು, ಪಾನಿಪುರಿ ಮಾರೋದು ಎಲ್ಲ ಒಂದು ಕಡೆ ಅನಾನುಕೂಲದ ವಾತಾವರಣ ಸೃಷ್ಟಿ ಮಾಡಲ್ವಾ? ಅದು ಸ್ವಲ್ಪ ಎನ್ಕರೇಜ್ ಆಗಿದೆ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಅದನ್ನ ಎನ್ಕರೇಜ್ ತರಿಸಬೇಕು ಅಂತೇಳಿ ಆಗ್ತಾ ಇದೆ ಕಾರ್ಯ. ಅದು ಸರ್, ಜೈಲಿಗೆ ಸಂಬಂಧಪಟ್ಟ ಸರ್ಕಾರ ಯಾವ್ದು ಸ್ಪಂದಿಸಲ್ಲ ಸರ್, ದುಡ್ಡು ಗಿಡ್ಡು ಅನುದಾನ ಕೊಡಲ್ಲ ಸರ್ ಸಾಮಾನ್ಯವಾಗಿ. ನೋಡಿ, ಈಗ ಇಲಾಖೆ ಅಂದ್ರೆ ಭಾರಿ ನಿರ್ಲಕ್ಷ್ಯ ಅಂತ. ನಿರ್ಲಕ್ಷ್ಯ ಇಲಾಖೆ ಹೌದು. ಸರ್ಕಾರ ಸ್ವಲ್ಪ ಅಂದ್ರೆ ಬೇರೆ ಬೇರೆ ಇಲಾಖೆಗಳಿಗೆ ಹೆಚ್ಚಿನ ಹಣ ಸಂದಾಯ ಮಾಡುವಂಥ ಸಮಯದಲ್ಲಿ ಈ ಇಲಾಖೆ ಸ್ವಲ್ಪ ಕಡಿಮೆ ಹಣ ಸಂದಾಯ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನೋಡಿ, ಈಗ ತಕ್ಷಣ ಈ ಇನ್ಸಿಡೆಂಟ್ ಆದಮೇಲೆ ಬೆಂಗಳೂರು ಜೈಲಿಗ ಏನು 3 ಭಾಗ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳನ್ನ ಹುದ್ದೆನ ಸೃಷ್ಟಿ ಮಾಡಬೇಕು ಅಂತ ಆಗ್ತಾ ಇದೆ. ಸಿಬ್ಬಂದಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ಕೊಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಆಗ್ತಾ ಇದೆ. ಇದೆಲ್ಲ ಒಳ್ಳೆ ಇನಿಷಿಯೇಟಿವ್. ಅದಕ್ಕೆ ನಿಮಗೂ ಕೂಡ ನಿಮ್ದು ಕಾಂಟ್ರಿಬ್ಯೂಷನ್ ಇದೆ. ಥ್ಯಾಂಕ್ ಯು. ಅದು ಆ ವಿಚಾರದಲ್ಲಿ ಈಗ ರಾಜ್ಯಾದ್ಯಂತ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಲ್ಲಿ FIR ದಾಖಲಾಗಿದೆ ಸರ್. ಅವರು ವಿಚಾರಣೆ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗವ್ರನ್ನ ವಿಚಾರಣೆ ಮಾಡ್ಬೇಕಾದ್ರೆ ಫಸ್ಟ್ ದರ್ಶನ್ ಅವರು ವಿಚಾರಣೆ ಮಾಡಬೇಕು. ಹಾಗಾಗಿ ಅಲ್ಲಿ ಅಧಿಕಾರಿಗಳು ಇಲ್ಲಿ ಬಂದು ಅವ್ರನ್ನ ವಿಚಾರಣೆ ಮಾಡ್ಬೇಕಂತ ಈಗ ಮಾಹಿತಿ ಇರೋ ಸರ್. ಯಾವಾಗ ಬರ್ತಾ ಇದ್ದಾರೆ ಸರ್? ಏನಾದ್ರು ಗೊತ್ತಿಲ್ಲ ನಮ್ಗೆ. ಇದುವರೆಗೆ ಇಲ್ಲ ಮಾಹಿತಿ ಬಂದಿಲ್ಲ. ನಮ್ಮ ಅಥಾರಿಟೀಸ್ಗೆ ಯಾವುದು ಮಾಹಿತಿ ಬಂದಿಲ್ಲ. ಅವ್ರ ವಿಚಾರಣೆ ಇಲ್ಲೇ ಬರ್ತಾರೆ.